Hi guys, welcome back to Manu Vlogs. ಯಾರು ನೀನು ಪಾರಿವಾಳ ಯಾರು ನೀನು ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು ಗೈಸ್ ಇಲ್ಲೀಗ ರೊಟ್ಟಿ ಹಬ್ಬ ಮಾಡ್ತಾ ಇದ್ದೀವಿ ನಾವು ನೋಡಿ ಎಲ್ಲರೂ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ರೊಟ್ಟಿ ಆಗ್ತಾ ಇದೆ, ಅಲ್ಲಿ ಅಡುಗೆ ಆಗ್ತಾ ಇದೆ. ನಮ್ಮ ಸುಮಕ್ಕನ ಕ್ಯಾಮ್ರಾ ಯಾಕೋ ಬ್ಲರ್ ಐತೆ. ಇವಾಗ ಕ್ಲೀನ್ ಆಯಿತು. ಹಾಯ್ ನಮ್ಮ ಅಪ್ಪಿ ಬಂದಿದ್ದಾನೆ ನೋಡಿ ಗೈಸ್. ಹಾಯ್ ಮಾಡೋ. ಸೊ ಗೈಸ್ ಇವತ್ತು ನಾವು ರೊಟ್ಟಿ ಹಬ್ಬ ಮಾಡ್ತಾಯಿದ್ದೀವಿ. ನಾಗರ ಪಂಚಮಿ ಹಬ್ಬ ಹಿಂದಿನ ದಿನ ಇದು ರೊಟ್ಟಿ ಹಬ್ಬ. ಈ ಹಬ್ಬಕ್ಕೆ ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಎಳ್ಳು ಹಾಕ್ತಾರೆ ಮತ್ತು ವೆರೈಟಿ ಪಲ್ಯ ಮಾಡ್ತಾರೆ. ಅದನ್ನ ರೊಟ್ಟಿ ಹಬ್ಬ ಅಂತ ಕರೀತಾರೆ ಗೈಸ್. ನೋಡೋಣ ಬನ್ನಿ ಏನೇನು ವೆರೈಟಿ ಮಾಡೋದು ನಮ್ಮಮ್ಮ ಅಂತ. ಮಮ್ಮಿ ಹಬ್ಬಕ್ಕೆ ಏನೇನು ವೆರೈಟಿ ಮಾಡ್ತಿದ್ದೀಯಮ್ಮ? ಚಪಾತಿ, ಪಲ್ಯ ಯಾವ್ಯಾವುದು? ಎಣ್ಣೆಗಾಯಿ, ಅವರೆಕಾಳು, ಹಾಂ, ಮುಳುಗಾಯಿ, ಅವರೆಕಾಳು, ಹಾಂ, ಕಾಳು, ಹೆಸರು ಕಾಳು ಮೊಳಕೆ ಕಟ್ಟಿದ್ದು, ಹಾಂ, ಮಡಿಕೆ ಕಾಳು ಮೊಳಕೆ ಕಟ್ಟಿದ್ದು, ಮತ್ತೆ ಉಪ್ಪು ಚಟ್ನಿ, ಕೆಂಪು ಚಟ್ನಿ, ಎರಡು ಥರದ ಚಟ್ನಿ, ಶೇಂಗಾ ಪುಡಿ, ಒಂದು ಮಿಕ್ಸಿ ಪುಡಿ ಮಾಡೀನಿ, ಮತ್ತೆ ಗಡ್ಸೊಪ್ಪು ಮೇನ, ರೊಟ್ಟಿ, ಸಜ್ಜೆ ರೊಟ್ಟಿ, ಎಳ್ಳು, ಇದು ಜೋಳದ ರೊಟ್ಟಿ, ಚಪಾತಿ, 3 ಥರ ರೊಟ್ಟಿ. ಸೊ ಗೈಸ್ ರೊಟ್ಟಿ ಹಬ್ಬಕ್ಕೆ ಇಷ್ಟೊಂದೆಲ್ಲ ವೆರೈಟಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ನೋಡಿ. ಇಲ್ಲಿ ಮುಳುಗಾಯಿ, ಮೆಣಸಿನ್ಕಾಯಿ, ಇಲ್ಲಿ ರೊಟ್ಟಿ, ಚಪಾತಿ ಇದೆ ಗೈಸ್. ಚಪಾತಿ ಕಾಂಚು ಹಾಯ್. ಚಪಾತಿ ಮಾಡಬೇಕು ಗೈಸ್. ಚಪಾತಿ ನಾನು ಕಾಂಚು ಮಾಡ್ತೀವಿ. ರೊಟ್ಟಿ ನಮ್ಮ ಸುಮಕ್ಕ ನಮ್ಮ ಊಟ ಮಾಡ್ತಾ ಇದ್ದಾರೆ. ಮುಳುಗಾಯಿ, ಮೆಣಸಿನ್ಕಾಯಿ, ಹಾಂ, ಕುದಿಕೊಂಡಿದ್ದು, ದಂಡ್ಗಾಯಿ ಹುರಿದು ಇಟ್ಟಿದ್ದೀವಿ ನೋಡಿ ಗೈಸ್. ಅದಕ್ಕೆ ಪುಡಿ ತುಂಬಬೇಕು. ಸೊ ಬನ್ನಿ ಗೈಸ್ ಇವತ್ತು ಏನೇನು ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ. ಇನ್ನೂ ಒಂದೇನೋ ಬಂತು. ನಿಮ್ಮ ಊಟ ಮಾಡ್ದಪ್ಪ? ಫುಲ್ ಬ್ಯುಸಿ ಇದ್ದಾನೆ ಗೈಸ್ ಅವ್ನು. ಇಲ್ಲ ಅವನು ಊಟ ಮಾಡಿಲ್ಲಂತೆ ನೋಡಿ ಗೈಸ್. ಎಲ್ಲರೂ ಊಟ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ನೀಡ್ಬಿಟ್ಟು ನಾವಿವಾಗ ನಾನು ಕಾಂಚು ಊಟ ಮಾಡ್ತಾ ಇದ್ದೀವಿ. ಊಟ ಆಯಿತು, ಎಲ್ಲಡಿಕೆ ಹಾಕತ್ತಾ ಐತೆ. ಎಲ್ಲರೂ ಊಟ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಬೆಳಗ್ಗೆನೆ ಹೋಗಿದ್ದಾಳೆ ನಮ್ಮನ್ನು ಬಿಟ್ಟು. ಐತೆ ನಿನ್ಗೈತೆ. ನಿನ್ನೆ ಬ್ಲಾಗ್ನ ಇವತ್ತಿಗಿಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ರೊಟ್ಟಿ ಹಬ್ಬ ಆಯಿತು, ಇವತ್ತು ನಾಗರ ಪಂಚಮಿ ಹಬ್ಬ ಮಾಡ್ತಾ ಇದ್ದೀವಿ ನೋಡಿ ಗೈಸ್. ಎಲ್ಲರೂ ರೆಡಿ ಆಗಿದ್ದಾರೆ. ನಿಮ್ಮ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ. ರೂಪಕ್ಕ ಇನ್ನೂ ಬಂದಿಲ್ಲ ಆಂಟಿ, ಬರ್ತಾ ಇರೋ. ಮಮ್ಮಿ ಹಾಯ್ ಮೇಡಮ್. ಎಲ್ಲರೂ ರೆಡಿ ಆಗಿದ್ದಾರೆ. ದೇವ್ರ ಮನೆ ಈ ಥರ ಪೂಜೆ ಆಗಿದೆ ಆಲ್ರೆಡಿ ನೋಡಿ. ಸಕ್ಕತ್ತಾಗಂತೈತೆ. ಇವಾಗ ಅಲ್ಲಿಗೆ ಹೋಗ್ಬೇಕು ಗೈಸ್. ಹಾಲು ಹಾಕ್ಬಿಟ್ಟು ಬರ್ಬೇಕು ನೋಡಿ. ಎಲ್ಲ ಪ್ರಿಪೇರ್ ಆಗಿದೆ, ಎಲ್ಲ ಅಡುಗೆ ಬೆಳಗ್ಗೆನೇ ಮಾಡಿಬಿಟ್ಟು. ಇದು ಉಂಡೆ ನೆನ್ನೆ ಎಲ್ಲ ಕಟ್ಟಿದ್ದು ಗೈಸ್. ಹೆಂಗೆ ಕಟ್ಟಿದಮ್ಮ? ಕೈಯಲ್ಲಿ. ಬನ್ನಿ ಗೈಸ್ ಅವ್ರು ಹಾಲು ಹಾಕ್ಬಿಟ್ಟು ಬರಬೇಕು. ಗುಡ್. ಸೋನು ನಿಂತ್ಕೊಂಡು ನಿನ್ನ ಡ್ರೆಸ್ ತೋರಿಸು. ಹಾಯ್ ಮಾಡು ಚಾನಲ್ಗೆ. ನಿಂತ್ಕೊಂಡು ನಿನ್ನ ಡ್ರೆಸ್ ತೋರಿಸು. ಹಿಂದೆ ಹೋಗು. ಏನು ಚಿಕ್ಕಪ್ಪಂಗೆ ನೇರ್ ಪಾಲಿಶ್ ಬೇಕಂತೆ. ನೇರ್ ಪಾಲಿಶ್ ಹಾಕತ್ತಾ ಐತೆ ಕೈಗೆ. ಅದಂದೇ ಫಿಂಗರ್ಗೆ ನೇರ್ ಪಾಲಿಶ್ ಬೇಕಂತೆ. ಚಿಕ್ಕಿ ನೇರ್ ಪಾಲಿಶ್ ಇಷ್ಟನಾ ನಿಂಗೆ? ನೋಡಿ ಗೈಸ್ ಕೇಳಿ ಹಾಕಿಸ್ಕೊತಾ ಇದ್ದೆ ನೇರ್ ಪಾಲಿಶ್ನ. ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ಫುಲ್ಲು. ಈಗ ಹೋಗ್ಬೇಕು, ಹಾಲು ಹಾಕ್ಬಿಟ್ಟು ಬರಬೇಕು ನೋಡಿ. ಬಂದಿದ್ದೀವಿ ಇಲ್ಲಿ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇದೆ ಇದು ದೇವಸ್ಥಾನ. ಹಾಲು ಹಾಕ್ಬಿಟ್ಟು ಹೋಗ್ಬೇಕು. ನಿಮ್ಮೂ ಬಂದವನೇ. ನಿಮ್ಮ ಹಾಯ್ ಮಾಡು. ನಿಮ್ಮ ಹಾಯ್. ನಿಮ್ಮ ಪಾರ್ಕಿಗೆ ಬಂದಿದ್ದೆ. ಸೊ ಬನ್ನಿ ಗೈಸ್ ಎಲ್ಲರಿಗೂ ಕಂಕಣ ಕಟ್ಟೋಣ.
ಗೈಸ್ ನೋಡಿ ನಮ್ಮ ಸುಮಕ್ಕ ನಮ್ಮ ಆಂಟಿಗೆ ಕಂಕಣ ಕಟ್ತೈತೆ. ಕಟ್ಸ್ಕಂಟಿ ನೋಡಿ ಎಲ್ಲರೂ ಅಲ್ಲಿ ಕೂತವ್ರೆ. ಅಲ್ಲಿ ಸ್ವಲ್ಪ ಜನ ಇಲ್ಲಿ ಹೆಣ್ಮಕ್ಳು ಪೂಜೆ ಮಾಡ್ತಾರೆ. ಇವಾಗ ಅಲ್ಲಿಗೆ ಪೂಜೆ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ಮನೆಗೆ ಹೋಗೋದು ಗೈಸ್. ಊಟ ಮಾಡಬೇಕು. ಹೊಟ್ಟೆ ಹಸಿವಾಗೈತೆ, ಬೆಳಗ್ಗಿಂದ ಏನು ತಿಂದಿಲ್ಲ. ಪಕ್ಕ ಪೂಜೆ ಮಾಡ್ತೈತೆ ನೋಡಿ ಗೈಸ್ ನಮ್ಮ ಮನೆ ಹಿರಿ ಮಗಳು. ನೆಕ್ಸ್ಟ್ ನಮ್ಮ ಸುಮಕ್ಕ ಮಾಡುತ್ತೆ. ಆಮೇಲೆ ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಆಂಟಿಯರು ಎಲ್ಲ ಮಾಡ್ತಾರೆ. ರೂಪಕ್ಕ ಹಾಯ್ ಮಾಡು. ಮಾನು ಏನು ಕಂಕಣ ಕಟ್ತಾ ಇದ್ದಾಳೆ. ಮಾನಸ ಬಳೆ ಕಟ್ಲಾ ಹೂ ಬಿಟ್ಟೇನೆ. ನಗೆ ಒಂಚೂರು ರೂಪಕ್ಕ ಸುಮಕ್ಕ. ಅಲ್ಲಿ ಅಮ್ಮ, ಅತ್ತೆ, ಆಂಟಿ ಎಲ್ಲರೂ ಹುಡುಕಿ ತುಂಬಿಸ್ಕೊತಿದ್ದಾರೆ. ಇಲ್ಲಿ ನಾವು ಪೂಜೆ ಮಾಡ್ತಿದ್ದೀವಿ. ಮಾನು ನಿಂತ್ಕೊಂಡಿದ್ದಾಳೆ. ನಾನು ಹಾಕ್ಕೊಂಡಿದ್ದೀನಿ ಗೈಸ್. ನಾನು ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ, ಚಂದ ಕಾಣ್ತಿದ್ದೆಲ್ಲ. ನೋಡಿ ಗೈಸ್ ನಮ್ಮ ಗುಡ್ಡುನ ಏನು ಸಖತ್ತ ಕಾಣ್ತಾವನೆ. ಗುಡು ಏನು ಗುಡು ಗೋಲ್ಡು ಗೀಲ್ಡ್ ಎಲ್ಲ ಹಾಕೊಂಡ್ಬಿಟ್ಟು ಫುಲ್ ಮಿಂಚ್ತಾ ಇದೆಯಾ? ಏನಪ್ಪ ಮಮ್ಮಿನೂ ಫುಲ್ ಗೋಲ್ಡು, ಮಗನೂ ಫುಲ್ ಗೋಲ್ಡು. ಏನು ಹೇಳ್ತೀಯಪ್ಪ ನನ್ನ ಚಾನಲ್ಗೆ? ಬರೀ ಅದೇ. ಬನ್ನಿ ಗೈಸ್ ನಮ್ಮ ಮನೆ ಹಬ್ಬಕ್ಕೆ. ಜೋರಾಗಿ ಮಾತಾಡು, ಕೇಳಲ್ಲ. ನೀನ್ ಹಳೆ ಕನ್ಸಮಕ್ಕ ಯಾಕೆ ಅಲ್ದವಳು ನೀನು? ನೋಡಿ ಗೈಸ್ ಎಲ್ಲರಿಗೂ ಇವಾಗ ಹುಡುಕಿ ತುಂಬ್ತಾ ಇದ್ದಾರೆಲ್ಲ. ಹಾಲು ಹಾಕ್ಬಿಟ್ರು. ಹಾಲು ಹಾಕಿ ಈಗ ಹುಡುಕಿ ತುಂಬ್ತಾ ಇದ್ದಾರೆ. ಗಂಡು ಮಕ್ಳೆಲ್ಲ ಇಲ್ಲಿ ನಿಂತಿದ್ದಾರೆ ನೋಡಿ ಗೈಸ್. ಗಂಡು ಮಕ್ಳದ್ದು ಏನು ಹಬ್ಬ ಇಲ್ಲ, ಇದು ಎಲ್ಲ ಹೆಣ್ಮಕ್ಳದು. ಗೈಸ್ ಎಲ್ಲ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಇತ್ತು ಆಂಜನೇಯ ದೇವಸ್ಥಾನ ನೋಡಿ. ಪೂಜೆ ಎಲ್ಲ ಆಯಿತು. ಇವಾಗ ಫೋಟೋ ಶೂಟಿಂಗ್ ನಿಂತಿದ್ದಾರೆ ನೋಡಿ ಎಲ್ಲರೂ. ಒಂದು ಫ್ಯಾಮಿಲಿ ಫೋಟೋ ತಗೋಬೇಕಂತ. ಹಾಯ್ ಮಾಡ್ರಿ ಎಲ್ಲರೂ. ಅಪ್ಪ ಸೋನು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೀನು ಏನೇನು ಮಾಡ್ತಿದ್ದೀಯ ಅಂತ. ಸೊ ಗೈಸ್ ಈಗ ಹಬ್ಬ ಮುಗೀತು. ಹಬ್ಬ ಅಂದರೆ ಈಗ ಹಾಲು ಹಾಕ್ಬಿಟ್ಟು ಬಂದ್ವಿ. ಈಗ ಗಂಗಮ್ಮನ ಪೂಜೆ ಮಾಡಬೇಕು ಗೈಸ್ ಮನೆ ಹತ್ರನೇ. ಅಂತ ಎಲ್ಲರೂ ಬಂದಿದ್ದಾರೆ. ನಾವು ಫೋಟೋ ಶೂಟ್ ಮಾಡ್ಕೊತಾ ಅಲ್ಲೇ ನಿಂತ್ಕೊಂಡ್ಬಿಟ್ವಿ. ಸೊ ಲೇಟ್ ಆಯಿತು. ಈಗ ನೋಡಿ ಇಲ್ಲಿ ಗಂಗಮ್ಮ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ನಾವು ಇವಾಗ ಬಂದ್ವಿ. ಫೋಟೋಶೂಟ್ ಎಲ್ಲ ಮುಗೀತು. ನಮ್ಮ ಸುಮಕ್ಕನ ಡ್ರೆಸ್ ಈ ಥರ ಇದೆ. ಎಲ್ಲ ಗಂಗಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಇದೆಲ್ಲ ಪೂಜೆ ಮುಗಿದಾದ್ಮೇಲೆ ಹೋಗ್ಬಿಟ್ಟು ತಿನ್ನಬೇಕು. ನಮ್ಮ ಕಾವ್ಯಂಗೆ ಪಾಪ ಹುಷಾರಿಲ್ಲ ನೋಡಿ. ನೆನೆ ನಮ್ಗೆ ಬಿಟ್ಟೋಗ್ಬಿಟ್ಲಲ್ಲ, ಅದಕ್ಕೆ ಹುಷಾರಿಲ್ದಂಗೆ ಆಗೈತೆ. ಮಲ್ಕೊಂಡೈತೆ ಬಂದವಳೆ ಇವಾಗ ನೋಡಿ. ಈಗ ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಮದುವೆಗೆ ಹೋಗಿರೋ ಹೆಣ್ಮಕ್ಳಿಗೆ ಮಡಲ್ ತುಂಬ್ತಿದ್ದಾರೆ.
ದೇವ್ರ ಮನೆಗೆ ಹಾಕು ಫಸ್ಟ್. ಇಲ್ಲಿ ಫಸ್ಟ್ ಹೊಟ್ಟೆಗೆ ಹಾಕೋಬೇಕು ಇವರು. ನೋಡಿ ಗೈಸ್, ಊಟ ಮಾಡ್ತಾ ಇದೀವಿ. ಹಬ್ಬ ಎಲ್ಲ ಮುಗೀತು ಗೈಸ್. ಬೆಳಗ್ಗೆಯಿಂದ ಎಲ್ಲ ಹಬ್ಬ ಆಯಿತು. ಈಗ ಸಂಜೆ ಹೋಳಿಗೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಫುಲ್ಲು ಉಂಡೆ ಎಲ್ಲ ಆಯಿತು. ಉಂಡೆ, ಕರ್ಗಡ್ಬು, ಕುಚ್ಚು ಕಡುಬು ಎಲ್ಲ ಆಯಿತು. ಸೊ ಇವಾಗ ರಾತ್ರಿ ಊಟಕ್ಕೆ ಹೋಳಿಗೆ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಹೋಳಿಗೆ, ಚಿತ್ರಾನ್ನ, ಹಪ್ಪಳ ಎಲ್ಲ ಮಾಡಿಬಿಟ್ಟು ಊಟ ಮಾಡಬೇಕು ಗೈಸ್. ಬೆಳಗ್ಗೆದೆಲ್ಲ ಆಲ್ರೆಡಿ ಖಾಲಿ ಆಯಿತು. ಕುಚ್ಚು ಕಡುಬು ಎಲ್ಲ ಖಾಲಿ ಆಯಿತು ಗೈಸ್. ಉಂಡೆ ಫುಲ್ ಒಂದು ಬೇಸನ್ ಫುಲ್ ಇದ್ದಾವೆ, ಅದನ್ನೆಲ್ಲ ಖಾಲಿ ಮಾಡಬೇಕು. ಈಗ ನೆಂಟರಿಗೆಲ್ಲ ನಮ್ಮ ಸುಮಕ್ಕ ಹೋಳಿಗೆ ಊತಿದ್ದೆ ಗೈಸ್. ಅದನ್ನ ತೋರಿಸು ಅಂತ ಹೇಳ್ತಿದ್ದೆ. ಸುಬನ್ನಿ ಗೈಸ್, ಈಗ ಹೋಳಿಗೆ ಮಾಡಿಬಿಟ್ಟು ರಾತ್ರಿ ಊಟ ಮಾಡೋದು ಗೈಸ್. ಅಷ್ಟೇ, ಹಬ್ಬ ಮುಗೀತು. ನಮ್ಮವನು ಅಳ್ತಾ ಇದ್ದಾನೆ. ಊರಿಗೆ ಹೋಗಕ್ಕೆ ಇಷ್ಟ ಇಲ್ವಂತೆ. ಸೊ ಅಳ್ತಾ ಇದ್ದಾನೆ. ನೋಡಿ ಎಷ್ಟು ಜೋರಾಗಿ ಅಳ್ತಾ ಇದ್ದಾನೆ. ನೋಡಿ